ತುಂಬಿದ ಮನೆ, ಶಾಂತಿ ನಿವಾಸ. ಈ ಶಾಂತಿ ನಿವಾಸದಲ್ಲಿ ಬೆಂಕಿ ಕಿಡಿ ಆವರಿಸಿಕೊಂಡಿದೆ ಅಂದ್ರೆ ಇದಕ್ಕೆಲ್ಲ ಕಾರಣ ಯಾರು? ಯಾರು? ನಾನೇ. ಮೇರಾ ಬಚ್ಚ, ರಣಭೂಮಿಯಲ್ಲಿ ಯುದ್ಧ ಮಾಡುವ ಮೊದಲು ಮನಸ್ಸಿನ ಭೂಮಿಯಲ್ಲಿ ಯುದ್ಧವನ್ನ ಮಾಡಬೇಕು. ಒಬ್ಬರ ಮನಸ್ಸನ್ನ ಗೆಲ್ಲೋದು ಈ ಲೋಕವನ್ನ ಗೆದ್ದಷ್ಟು ಸುಲಭ ಅಲ್ಲ. ಹೇ ಧರ್ಮ, ನಿನ್ನ ಮಗ ಸುಂದರವೋ ಮಧುರವೋ ಆಗಿರುವ ಹಣ್ಣು. ಆ ಹಣ್ಣು ಹೇಗೆ ಕ್ರಿಮಿ ಹತ್ತುವುದೋ ಆ ಹಣ್ಣಿಗೆ ಕೊಳೆತು ನಾರುವ ಹಾಗೆ ಮಾಡ್ತಾನೆ ಈ ನಾಗಪ್ಪ ತೋರ್ತಾನೆ. ಕಪ್ಪೆಯನ್ನ ತಿನ್ನೋ ಹಾವು ಕುಂಕುಮ ಹಚ್ಚಿ ಸನ್ಯಾಸತ್ವ ಸ್ವೀಕಾರ ಮಾಡ್ತು ಅಂದ್ರೆ ನಂಬೋದು ಕಷ್ಟ. ಈ ನಾಗಪ್ಪನ ಮರ್ಮವನ್ನ ಅರಿಯದ ನೀನು ಕೂಡ ಒಂದು ಕಪ್ಪೆ. ಧರ್ಮ, ನಿನ್ನ ಮಗನನ್ನ ನನ್ನ ನಿರ್ದೇಶನದಲ್ಲಿ ನಟಿಸುವ ಬೊಂಬೆ ಹಾಗೆ ಮಾಡ್ತಿದ್ರೆ ಜೀವನ ಸೇಡುತ್ತೋ. ಸೇಡಿಗಾಗಿ ಕಾದು ಕುಳಿತ ಘಟ ಸರ್ಪ ನಾಗಪ್ಪನೇ ಅಲ್ಲ. ಪ್ರೀತಿಗೋಸ್ಕರ ಅರಮನೆಯನ್ನೇ ಕಟ್ಟಿದ ಇತಿಹಾಸ ಇದೆ. ಅದೇ ಅರಮನೆ ಪ್ರೀತಿಯಿಂದ ಅರಮನೆಗೋಸ್ಕರ ನಿನ್ನ ಈ ಅರಮನೆಯನ್ನೇ ಧ್ವಂಸ ಮಾಡೋದೆ ನನ್ನ ಗುರಿ. ಹೇ ಧರ್ಮ, ನೀನು ಮಾಡಿದ ಮೋಸಕ್ಕೆ ನನ್ನ ಅಂತರಾಳದಲ್ಲಿ ಅದೆಷ್ಟೋ ನೋವು ತುಂಬಿ ತೊಡಗುತ್ತಾ ಇದ್ರು. ನಿನ್ನ ನಂಬಿಕೆಯ ಸ್ನೇಹಿತನಾಗೆ ನಿನ್ನ ಮುಂದೆ ನಗ್ತಾನೇ ಇದ್ದೀನಿ. ಆದ್ರೆ ಒಂದು ಒಳ್ಳೆ ದಿನಕ್ಕೋಸ್ಕರ ಕಾಯ್ತಾ ಇದ್ದೆ. ಆದ್ರೆ ಆ ಸುಯೋಗ ಇವತ್ತು ಕೂಡು ಬಂದಿದೆ. ನಿನ್ನ ಧರ್ಮ ತುಂಬಿದ ರಥಕ್ಕೆ ಕಳಶಪ್ರಾಯವಾಗಿರೋ ನಿನ್ನ ಮಗ, ಕಳಶಪ್ರಾಯವಾಗಿರೋ ನಿನ್ನ ಮಗನನ್ನ ಒಕ್ಕಿನ ಚೂರಿಯಾಗಿ ನಿನ್ನ ಎದೆಗೆ ಎರೆಯೋದೆ ಈ ನಾಗಪ್ಪನ ಗುರಿ.